ಜನರು ನಿರೀಕ್ಷೆನಲ್ಲಿದ್ದಾರೆ, ಏನಾಯಿತು ಹೇಗಾಯಿತು ಆತಂಕದಲ್ಲಿದ್ದಾರೆ. ವಿ ಆರ್ ಓಕೆ ವಿತ್ ಎವ್ರಿಥಿಂಗ್. ನೀವೇನು ಮಾಡ್ತೀರಾ ಅದಕ್ಕೆ ನಾವು ಎಲ್ಲರೂ ಸಹಮತ ಇದೆ. ಆದರೆ ದಯವಿಟ್ಟು ನಮ್ಮ ವಿದೇಶಾಂಗ ನೀತಿ ಇರ್ಬೋದು ಅಥವಾ ನಮ್ಮ ರಾಷ್ಟ್ರದ ವಿಚಾರಗಳಿರ್ಬೋದು, ನಿಮ್ಮ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಬಗ್ಗೆ, ಡೊನಾಲ್ಡ್ ಟ್ರಂಪ್ ಅಲ್ಲ ಹೇಳೋದು, ನೀವು ಹೇಳಬೇಕು. ಮಕ್ಕಳಿಗೆ ಪರೀಕ್ಷಾ ಪೇ ಚರ್ಚೆಗೆ ನೀವೇ ಬರ್ತೀರಾ? ಮನ್ ಕಿ ಬಾತಿಗೆ ನೀವೇ ಬರ್ತೀರಾ? ಕರೋನಾ ಸಂದರ್ಭದಲ್ಲಿ ಜಾಗಟೆ ಹೊಡಿರಪ್ಪ ಅಂತ ನೀವೇ ಬರ್ತೀರಾ? ಇಂಥ ಪರಿಸ್ಥಿತಿಯಲ್ಲಿ ಯಾಕೆ ಬರ್ತಾ ಇಲ್ಲ? ಆಮೇಲೆ ಉತ್ತರ ಕೇಳೋದು ತಪ್ಪ? ಸೊ ದಯವಿಟ್ಟು ಇದನ್ನು ಹೇಳಬೇಕು. ಯಾಕಂದರೆ ಇಲ್ಲಿ ಏನಾಗ್ತಾ ಇದೆ, ವೈಭವೀಕರಣ ಆಗ್ತಾ ಇದೆ, ವ್ಯಕ್ತಿದು ವೈಭವೀಕರಣ ಆಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ ನೀವು ಪ್ರೈಮ್ ಟೈಮ್ನಲ್ಲಿ ಏನು ಭಾಷೆ ಅದು ನ್ಯಾಷನಲ್ ಟಿ ವಿಗಳದು. ಆ ಬಿ ಜೆ ಪಿ ಬಾಡಿಗೆ ಭಾಷಣಕಾರರದ್ದು ಏನೇನು ಭಾಷಣ, 4 ತುಕಡಿ ಆಗಿಬಿಡ್ತದಂತೆ ಪಾಕಿಸ್ತಾನದಲ್ಲಿ 4 ದಿನದಲ್ಲಿ. ಅಖಂಡ ಭಾರತದ ಕನಸು ನನಸಾಗ್ತದೆ ಅಂತೆ. ಎಲ್ಲೋದ್ರಿ ಇವಾಗ? ಎಲ್ಲ ಬಚ್ಚಿಟ್ಕೊಂಡಿದ್ದಾರಲ್ಲ. ಈ ವ್ಯಕ್ತಿ ಪೂಜೆ ಬಿಟ್ಟು, ವೈಭವೀಕರಣ ಬಿಟ್ಟು ಸ್ವಲ್ಪ ದೇಶದ ಕಡೆ ಗಮನ ಕೊಟ್ಟರೆ ನಾವು ಈ $5 ಟ್ರಿಲಿಯನ್ ಎಕನಾಮಿ, $10 ಟ್ರಿಲಿಯನ್ ಎಕನಾಮಿ ಆಗ್ಬೋದು. ಇಲ್ದಿದ್ರೆ ಹಿಂಗೆ ಇದು ಮೀಡಿಯಾ ಮ್ಯಾನೇಜ್ಮೆಂಟು, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ನಡೆದಿದೆ. ನಮ್ಮ ಸೈನಿಕರ ಏನು ಪರಿಶ್ರಮ ಇದೆ, ಏನು ಬಲಿದಾನ ಇದೆ, ದಯವಿಟ್ಟು ಅದನ್ನು ಗೌರವಿಸಬೇಕು. ದ ಗೌರ್ಮೆಂಟ್ ಆಲ್ಸೋ should stand by our soldiers like how every citizen of India is standing by our soldiers. ನನಗಂತೂ ಅರ್ಥ ಆಗ್ತಾ ಇಲ್ಲ, ನಗಬೇಕು ಅಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದೊಂದ್ಸರಿ. ನಿನ್ನೆ ಬಿ ಜೆ ಪಿ ಅವರು ಒಂದು ಅಫಿಷಿಯಲ್ ಯಾವುದೋ ಒಂದು ಇದರಲ್ಲಿ ಹೇಳ್ತಾರೆ, ಕರಾಚಿ ತನಕ ಹೋಗಿದ್ದಾರೆ, ಕರಾಚಿ ಕ್ಯಾಪ್ಚರ್ ಮಾಡಿದ್ದಾರಂತೆ. ಇಲ್ಲಿ ನೋಡಿದ್ರೆ ಇಲ್ಲಿ ಕರಾಚಿ ಬೇಕ್ರಿ ಹೊಡಿತಾ ಇದ್ದಾರೆ ಇಲ್ಲಿ ಹೈದರಾಬಾದ್ನಲ್ಲಿ. ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ? ಸೊ ಆದ್ದರಿಂದ ಇದು ಹುಡುಗಾಟಿಕೆ ವಿಷಯ ಅಲ್ಲ. ನಾನು ಹೇಳ್ದಂಗೆ ನಮ್ಮ ಪಕ್ಷ ಮತ್ತು ನಮ್ಮ ದೇಶದ ನಾಗರಿಕರು ಸಂಪೂರ್ಣವಾಗಿ ಸರ್ಕಾರದ ಪರವಾಗಿದೆ. ಭಯೋತ್ಪಾದನೆ ನಮ್ಮ ದೇಶದಿಂದ ನಾವು ಬೇರೆ ಸಮೇತ ಕಿತ್ತಬೇಕು ಅಂದರೆ ನೀವು ಏನೇ ಡಿಸಿಷನ್ ತಗೊಂಡ್ರು, ಇನ್ಕ್ಲೂಡಿಂಗ್ ಸೀಸ್ ಫೈರ್, ವಿ ಆರ್ ಓಕೆ, ನಾವು ಬೆಂಬಲಿಸ್ತೀವಿ. ಆದರೆ ನಮ್ಮ ಮನೆ ಮಾತು ನಮ್ಮ ಮನೆ ಯಜಮಾನರು ಹೇಳಬೇಕು ಹೊರತು ಪಕ್ಕದ ಮನೆಯವರಲ್ಲ. ನಮ್ಮ ಮನೆ ಮಾತು, ನಮ್ಮ ಪಕ್ಕದ ಮನೆಯವ್ರ ಮನೆ ಮಾತೇನಿದ್ರು ಕೂಡ ನಮ್ಮಲ್ಲಿ ಬಗೆಹರಿಸಬೇಕು. ಇಂಟರ್ನ್ಯಾಷನಲ್ ಇಶ್ಯೂ ಆಗಲಿಕ್ಕೆ ಇವತ್ತು ನೀವು ಬಿಟ್ಟಿದ್ದೀರಾ. ವಿ ಹ್ಯಾವ್ ಫೇಲ್ಡ್ ಇನ್ ಅವರ್ ಫಾರಿನ್ ಪಾಲಿಸಿ, ವಿ ಹ್ಯಾವ್ ಫೇಲ್ಡ್ ಇನ್ ಅವರ್ ಫಾರಿನ್ ಡಿಪ್ಲೊಮ್ಯಾಸಿ. ಮನಮೋಹನ್ ಸಿಂಗ್ ಅವ್ರು ಹೇಳ್ದಂಗೆ ಬರೇ ಫಾರಿನ್ ಲೀಡರ್ಸಿಗೆ ಹಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆಗೋದಿಲ್ಲ. ಬರೀ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಆಗೋದಿಲ್ಲ, ಬರೀ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಆಗೋದಿಲ್ಲ, ವಿಶ್ವಗುರು ಅಂತ ನೀವು ಹೇಳ್ಕೊಂಡ್ರೆ ಆಗೋದಿಲ್ಲ. ಆ ಬಿರುದು ಜನ ನಿಮಗೆ ಕೊಡಬೇಕು, ಬೇರೆ ದೇಶದವ್ರು ಕೊಡಬೇಕು. ನಿಮ್ದು ನೀವೇ ಬಿರುದು ಕೊಟ್ಕೊಂಡು ಹೋಗ್ತೀರಾ. ಹೆಂಗೆ ಸಾವರ್ಕರಿಗೆ ವೀರ್ ಅಂತ ಬಂತಲ್ಲ, ಅವ್ರದವರೇ ಕೊಟ್ಕೊಂಡಂಗೆ ಹಿಂಗೆ ಇವರೇ ಅದು ಪ್ರವೃತ್ತಿ ಬೆಳೆಸ್ಕೊಂಡು ಬಿಟ್ಟಿದ್ದಾರೆ ಅಲ್ಲಿ. ದಿಸ್ ಈಸ್ ಮ್ಯಾಟರ್ ಆಫ್ ಸೀರಿಯಸ್ ಕನ್ಸರ್ನ್. I am requesting the Prime Minister should convene an all-party meeting, should convene the Parliament just as demanded by all opposition, not Congress. The people of the country deserve to know what is happening, what is going to happen in interest of the nation. ನೀವು ನಮ್ಮ ಲೀಡರ್ ಇದ್ದೀರಾ, ನೀವು ಪ್ರಧಾನ ಮಂತ್ರಿ ಇದ್ದೀರಾ, ನಮ್ಮ ರಾಷ್ಟ್ರಪತಿಗಳಿದ್ದಾರೆ, ನಮ್ಮದು ಒಂದು ಹೈರಾರ್ಕಿ ಇದೆ, ನಮ್ಮದು ಒಂದು ಸಂವಿಧಾನದಲ್ಲಿ ನಿಮ್ಮದಾದಂಥ ಒಂದು ಸ್ಥಾನಮಾನ ಇದೆ, ಅದನ್ನು ಗೌರವಿಸ್ತೀವಿ ನಾವು. ಮತ್ತು ಏನೇನು ಆಗ್ತಾ ಇದೆ ಏನೇನಿಲ್ಲ ಅಂದ್ಬಿಟ್ಟು ಜನರಿಗೆ ಸ್ಪಷ್ಟವಾಗಿ ಹೇಳಿ. ನಾವೇನೋ ಯಾವುದೋ ಒಂದು ಕೋವರ್ಟ್ ಆಪ್ರೇಷನ್ ಸೀಕ್ರೆಟ್ ಕೇಳ್ತಾ ಇಲ್ಲ. ನೀವು ಮುಂದಿನ ದಾಳಿ ಯಾವಾಗ ಮಾಡ್ತೀರಾ, ಹೇಗೆ ಮಾಡ್ತೀರಾ, ಯಾಕೆ ಮಾಡ್ತೀರಾ ಅಲ್ಲ, ಅದೆಲ್ಲ ಮಿಲಿಟರಿ ಆಪ್ರೇಷನ್ ಶುಡ್ ರಿಮೈನ್ ಅ ಸೀಕ್ರೆಟ್. ಎಸ್, ವಿ ಆರ್ ಓಕೆ. ಬಟ್ ನಮಗೆ ಅಡ್ವಾಂಟೇಜ್ ಇದ್ದಾಗ, ನಮ್ಮ ಸೈನಿಕರು ಮುಂದೆ ಹೋದಾಗ, ಅಲ್ಲಿ ನಮ್ಮ ಸಾಕಷ್ಟು ಜನ ಹುತಾತ್ಮರಾದಾಗ ಯಾಕೆ ಈ ಡಿಸಿಷನ್ ತೊಗೊಂಡ್ರು, ಏನಾಯಿತು, ಮತ್ತು ಈ ಡಿಸಿಷನ್ನು ಅಲ್ಲಿಂದ ಯಾಕೆ ಬಂತು, ನಿಮ್ಮಿಂದ ಯಾಕೆ ಬಂದಿಲ್ಲ ಅಂತ ಸ್ಪಷ್ಟತೆ ನಮಗೆ ಬೇಕು. ಥ್ಯಾಂಕ್ ಯು. ಪಿ ಓ ಕೆ ನಮ್ಮದೇ ಇದೆ ಅಲ್ಲ ಈಗ,
ಅದರ ಬಗ್ಗೆ ಯಾರು ದರ್ ಇಸ್ ನೋ ಕಾಂಪ್ರಮೈಸ್. ಸಿ, ನಿಮಗೆ ನೆನಪಿದ್ರೆ ಯೋಗಿ ಆದಿತ್ಯನಾಥ್ ಅವರು ಮೊನ್ನೆ CM ಆದಾಗ 6 ತಿಂಗಳಲ್ಲಿ POK ಬರ್ತೀನಿ ಅಂತ ಹೇಳಿದ್ರು. 1.5 ವರ್ಷ ಆಯಿತು ನೋಡಿ. ಹಿಂಗೆ ಸುಮ್ಮನೆ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಅಲ್ಲ, ಕೆಲಸ ಆಗಬೇಕು ಸರ್. ನಾವು ಹೇಳಿದ್ದೀವಲ್ಲ, ಟೆರರಿಸಮ್ ವಿರುದ್ಧ ಸೀಸ್ ಫೈರ್ ಈಗ ಆಗಿರ್ಬೋದು, ಯುದ್ಧ ವಿರಾಮ ಆಗಿರ್ಬೋದು, ಭಯೋತ್ಪಾದನೆ ವಿರಾಮ ಇಲ್ಲ, ಅದಕ್ಕೆ ಅಲ್ಪ ವಿರಾಮ ಇಲ್ಲ. ಅದಕ್ಕೆ ಪೂರ್ಣ ವಿರಾಮ ಹಾಕಬೇಕು ಅಂದರೆ ನೀವು ಡಿಸಿಷನ್ ತಗೊಳ್ಳಿ, ನಾವು ನಿಮ್ಮ ಜೊತೆ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.